ಸಚಿವ ನಾಗೇಂದ್ರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಾರಾ ಇಲ್ವಾ, ಬಹುತೇಕ ಕೊಟ್ಟೇ ಕೊಡ್ತಾರೆ ಎನ್ನುವಂತ ಚರ್ಚೆಗಳ ನಡುವೆ ಅದರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅನಾವಶ್ಯಕವಾಗಿ ವಿಪಕ್ಷಗಳು ರಾಜೀನಾಮೆಯನ್ನ ಕೇಳ್ತೀವಿ, ಚರ್ಚೆಗೆ ಬನ್ನಿ ಅಂದ್ರೂ ಕೂಡ ಅವರು ಚರ್ಚೆಗಳಿಗೆ ಬರ್ತಾ ಇಲ್ಲ. ಸಿಎಂ ಜೊತೆ ಮಾತನಾಡಿದ ಬಳಿಕ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವ ಮಾತುಗಳನ್ನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಇಲ್ಲ ಅಂತೆ. ಇಡೀ ರಾಜ್ಯಾದ್ಯಂತ ಅವರು ರಾಜೀನಾಮೆ ಕೊಡ್ತಾರೆ ಇಲ್ವಾ, ಅಥವಾ ಈಗಾಗಲೇ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವ್ರದ್ರ ಮೇಲೆ ಸೈನ್ ಹಾಕ್ತಾರೆ ಅನ್ನೋ ಚರ್ಚೆಯ ನಡುವೆ ಉಪಮುಖ್ಯಮಂತ್ರಿಗಳು ಬ್ಯುಸಿ ಅನ್ಸುತ್ತೆ, ಅವ್ರಿಗೆ ಗೊತ್ತಿಲ್ಲ, ಆಮೇಲೆ ಹೇಳ್ತೀವಿ ನೋಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಇವತ್ತು ಮಾತನಾಡ್ತಾ ಹೋದ್ರು. ವಿರೋಧ ಪಕ್ಷದವರು ಕೇಳ್ತಾ ಇರ್ತಕ್ಕಂಥದ್ದು, ನಾವು ಪದೇ ಪದೇ ಅವರಿಗೆ ಹೇಳಿದ್ದೇವೆ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅವರಿಗೆ ಸಿಬಿಐ ಆಗ್ಲಿ ಅಥವಾ ಇಡಿ ಆಗ್ಲಿ ಅವರ ಚಾರ್ಜ್ ಶೀಟ್ ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಜೊತೆಗೆ ಅವರಿಂದ ಯಾವುದು ಹಣನೂ ಕೂಡ ಅವರು ರಿಕವರಿ ಮಾಡಿದ್ದಾರೆ. 84 ಕೋಟಿನಲ್ಲಿ 79 ಕೋಟಿಯನ್ನ ರಿಕವರಿ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳು ರಿಕವರಿ ಮಾಡಿದ್ದಾರೆ. ಇವರು ಒಂದ್ ವೇಳೆ ಹಣ ತಗೊಂಡಿದ್ರೆ ಇವರಿಂದನೂ ರಿಕವರಿ ಮಾಡ್ಬೇಕಲ್ವಾ? ಇವರಿಂದ ಯಾವುದೇ ರಿಕವರಿನ ಮಾಡಲಿಲ್ಲ. ಇನ್ನು 5 ಕೋಟಿ ರಿಕವರಿ ಮಾಡಬೇಕು, ಅದನ್ನ ಪ್ರೊಸೆಸ್ ನಲ್ಲಿ ಇದೆ. ಹಾಗಾಗಿ ಅವರನ್ನ ಅನವಶ್ಯಕವಾಗಿ ವಿರೋಧ ಪಕ್ಷದವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯಗಳು. ಅದಕ್ಕೆ ನಾವು ಅವ್ರಿಗೆ ಏನ್ ಹೇಳಿದ್ವು ಅಂದ್ರೆ, ಸದನದಲ್ಲಿ ನೀವು ಪ್ರಶ್ನೆಗಳು ಕೇಳಿ, ಎವಿಡೆನ್ಸ್ಗಳು ಕೊಡಿ, ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ಅದೆಲ್ಲ ಕೊಡಿ, ನಾವು ಉತ್ತರ ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರು. ಅದನ್ನ ಒಂದ್ ರೀತಿಯಲ್ಲಿ ಹೆದರ್ಕೊಂಡು ಅವ್ರ ಹತ್ರ ಏನು ಇರ್ಲಿಕ್ಕಿಲ್ಲ. ಹಾಗಾಗಿ ಅವರು ಸುಮ್ಮನೆ ಇದನ್ನ ರಾಜಕೀಯ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.